ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಕುರಿತು ನಿನ್ನೆ ಮಹತ್ವದ ಚರ್ಚೆ ಆಯಿತು. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ಆಗಲಿದೆ. ಅಕ್ಟೋಬರ್ 21ರ ಮಧ್ಯಾಹ್ನ 4:10ಕ್ಕೆ ಮೀನಾ ಲಗ್ನದಲ್ಲಿ ದಸರಾ ಜಂಬೂ ಸವಾರಿ ನಡೆಯಲಿದೆ. ದಸರಾ ಆಚರಣೆಗೆ 45 ಕೋಟಿ ಮೀಸಲಿಡಲಾಗಿದೆ. ಪಂಜಿನ ಕವಾಯತ್ತು, ಏರ್ ಶೋ ಮತ್ತು ಡ್ರೋನ್ ಶೋಗಳಿಗೆ ದಸರಾದಲ್ಲಿ ಅನುಮತಿ ನೀಡಲಾಗಿದೆ. ಇನ್ನು ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಮೈಸೂರು ಪಂಚಾಂಗದಂತೆ 11 ದಿನ ದಸರಾ ಆಚರಣೆ ಇರಲಿದೆ ಎಂದರು. ದಸರಾ ಪಾಸ್ ದುರ್ಬಳಕೆ ವಿಚಾರವಾಗಿಯೂ ಕೂಡ ಮಾತನಾಡಿದ ಸಿಎಂ, ಅದರ ಬಗ್ಗೆಯೂ ಸಭೆಯಲ್ಲಿ ಕೆಲ ಸಲಹೆಗಳು ಬಂದಿದೆ ಎಂದರು. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10ನೇ ತಿಂಗಳು 26ರಂದು ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4:10 ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಏರ್ ಶೋ ಕೂಡ ಈಗ ಆಹ್ವಾನವನ್ನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಇತ್ತ ಕಂಬಳಕ್ಕೆ ದಸರಾದಲ್ಲಿ ಅವಕಾಶ ನೀಡುವ ವಿಚಾರವಾಗಿ ಶಾಸಕ ಅಶೋಕ್ ರೈ ಮಾತನಾಡಿ, ಕಳೆದ 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ಕಂಬಳ ಮಾಡಿದ್ದೆವು. ಈ ವರ್ಷ ದಸರಾದಲ್ಲಿ ಕಂಬಳ ತೋರಿಸಬೇಕೆನ್ನುವಂಥದ್ದಿದೆ. ಈಗಾಗಲೇ ಜಾಗವನ್ನ ನೋಡಿದ್ದೇವೆ. ಕಂಬಳದ ಕರೆಗೆ ಶಿಲಾನ್ಯಾಸ ಮಾಡ್ತೇವೆ ಅಂದ್ರು. ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಂಸ್ಕೃತಿಕ ಕ್ರೀಡೆ ಏನೆಂಬುದನ್ನು ಬಹುಶಃ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಿದ್ದೀವಿ. ಈ ವರ್ಷನೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಅನಂತರ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ತಯಾರಿಗಳು ಏನು ಬೇಕೋ ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯಿತು, ಮುಂದೆ ಹೋಗಿ ಅಂತ ಹೇಳಿದರೆ ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ. ಇನ್ನು ದಸರಾ ಮೀಟಿಂಗ್ನಲ್ಲಿ ಸರಳ ದಸರಾ ಆಚರಣೆಗೆ ಶಾಸಕರು ಸಂಸದರು ಒತ್ತಾಯಿಸಿದ್ರಂತೆ. ಈ ವೇಳೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ನಾಡಿನ ಪರಂಪರೆ, ಸಂಸ್ಕೃತಿ, ಇತಿಹಾಸವನ್ನು ಪ್ರತಿಬಿಂಬಿಸುವ ನಾಡ ಹಬ್ಬ ಇದು. ಈ ಬಾರಿ ವಿಜೃಂಭಣೆಯಿಂದ ಆಚರಿಸೋಣ. ಹಣಕಾಸಿನ ವಿಚಾರದ ಬಗ್ಗೆ ಯೋಚಿಸುವುದು ಬೇಡ ಅಂತ ಹೇಳಿದ್ದಾರಂತೆ. ನಿನ್ನೆ ನಡೆದ ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಕಂಬಳ ಆಚರಣೆಗೆ ಪರ ವಿರೋಧ ಚರ್ಚೆಯಾಗಿದೆಯಂತೆ. ಸಭೆಯಲ್ಲಿ ಮಾತನಾಡಿರುವಂತಹ ಸಂಸದ ಯದುವೀರ್ ಒಡೆಯರ್ ಕಂಬಳ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಕಂಬಳ ಆಯೋಜನೆ ಪರವಾಗಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಿನ್ನೆ ಸುದ್ದಿಗೋಷ್ಠಿಯ ವೇಳೆ ಕಂಬಳ ಬೇಕು ಬೇಡ ಅನ್ನೋದರ ಬಗ್ಗೆ ಸಿಎಂ ಸ್ಪಷ್ಟ ಉತ್ತರವನ್ನ ನೀಡಲಿಲ್ಲ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಉದ್ಘಾಟನೆಯನ್ನ ಸುತ್ತೂರು ಶ್ರೀಗಳಿಂದ ಮಾಡಿಸಬೇಕು ಅಂತ ಶಾಸಕ ಶ್ರೀವತ್ಸ ಒತ್ತಾಯಿಸಿದ್ದಾರೆ. ದಸರಾ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ ಬಳಿಕ ಭೇಟಿ ಮಾಡಿ ಇಡೀ ರಾಜ್ಯಕ್ಕೆ ಸುತ್ತೂರು ಪರಂಪರೆಯ ಕೊಡುಗೆ ದೊಡ್ಡದಿದೆ. ಶಿಕ್ಷಣ, ದಾಸೋಹ, ಉದ್ಯೋಗ ಎಲ್ಲವನ್ನ ಕೊಟ್ಟು ಲಕ್ಷಾಂತರ ಮಂದಿ ಬದುಕಿಗೆ ಸುತ್ತೂರು ಮಠ ಬೆಳಕಾಗಿದೆ. ಹೀಗಾಗಿ ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳಿಂದ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಿಸಬೇಕು ಅಂತ ಶಾಸಕ ಶ್ರೀವತ್ಸ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒತ್ತಾಯಿಸಿದರು. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇರುವಂತಹ ಹೊತ್ತಲ್ಲೇ ಬಿಜೆಪಿ ಆಕ್ಷೇಪ ಎತ್ತಿದೆ. ರಾಜ್ಯದಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಿರುವ ಕೆಲಸ ಆಗ್ತಾ ಇದೆ. ಇದನ್ನ ತಡೆಯಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆಗೆ ಅಧಿಕಾರ ನೀಡಿದ್ಯಾರು? ಈ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತ ಶೋಭಾ ಕರಂದ್ಲಾಜೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಎಷ್ಟು ವರ್ಷದಿಂದ ಇದ್ದಾರೆ,
ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಯಾವುದೇ ಕಾರಣಕ್ಕಾಗಿ ಇದನ್ನು ಒಪ್ಪಬಾರದು. ವಲಸೆಯನ್ನ ರಾಮನ ಹುಂಡಿ ಕದ್ದವರು ಜನರ ಮತದ ಹಕ್ಕನ್ನ ಕದಿಯಲು ಹೊರಟಿದ್ದಾರೆ ಅಂತ ಬಿಜೆಪಿ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ ಗೊಂದಲದ ಗೂಡಾಗಿದೆ. ಎಸ್ಐಆರ್ ಮೂಲಕ ಬಡವರ, ದೀನ ದಲಿತರ, ಅಲ್ಪಸಂಖ್ಯಾತರ, ಅದರಲ್ಲೂ ಕಾಂಗ್ರೆಸ್ ಬೆಂಬಲಿತ ಮತದಾರರ ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ. ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರುವಂತಹ ಗೊಂದಲವು ಸಂಶಯಕ್ಕೆ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆ ಎಂದಿದ್ದಾರೆ. ಮಂಗಳೂರಿನಲ್ಲಿ 8 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ 54 ಮಂದಿ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಇದರಲ್ಲಿ 8 ಮಂದಿ ಬಾಂಗ್ಲಾದೇಶಿ ಪ್ರಜೆಗಳು ಇರುವುದು ಗೊತ್ತಾಗಿದೆ. ಖಚಿತ ಮಾಹಿತಿ ಆಧರಿಸಿ ಸುರತ್ಕಲ್ ಪೊಲೀಸರು ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಹಮ್ಮದ್ ಮುಖ್ತಾರ್ ಅಲಿ, ಮಹಮ್ಮದ್ ಜಾಯಿದ್ ಹುಸೈನ್, ಮಹಮ್ಮದ್ ಬಿಲಾಲ್ ಹುಸೈನ್, ಮೊಹಮ್ಮದ್ ಶಾಮುವೆಲ್ ಸೇರಿದಂತೆ ಒಟ್ಟು 8 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸುಳ್ಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಪುತ್ರಿ ವಿರುದ್ಧ ದೂರು ದಾಖಲಾಗಿದೆ. ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಶಿವಶಂಕರಪ್ಪ ಮಗಳು ಸುಮಾ ಎಸ್ ಸಾಹುಕಾರ್ ಸುಳ್ಳು ದಾಖಲೆಯನ್ನು ಸಲ್ಲಿಸಿರೋದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ಬಿಎನ್ ಶೋಭಾ ಎನ್ನುವವರು ದೂರು ದಾಖಲಿಸಿದ್ರು. ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಶುರು ಮಾಡಿದ್ದಾರೆ. ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ವೇಳೆ ಸುಳ್ಳು ಮಾಹಿತಿ ಬಯಲಾಗಿದ್ದು, ಕುಟುಂಬದ ವಾರ್ಷಿಕ ಆದಾಯ ಕೇವಲ 40,000 ಅಂತ ದಾಖಲೆಯನ್ನ ನೀಡಿ ಮೀಸಲಾತಿ ದುರುಪಯೋಗಕ್ಕೆ ಯತ್ನಿಸಿರುವುದಕ್ಕೆ ಸುಮಾ ಸಾಹುಕಾರ್ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಜಮೀನಿನ ರಸ್ತೆ ವಿಚಾರವಾಗಿ ಗ್ರಾಮಸ್ಥರ ನಡುವೆ ಜಗಳವಾಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೋಲೂರು ಗ್ರಾಮದಲ್ಲಿ ನಡೆದಿದೆ. ನರೇಗಾ ಕಾಮಗಾರಿಯಲ್ಲಿ ನಕಲಿ ಸಹಿ ವಿಚಾರವಾಗಿ ಒಂಬುಡ್ಸನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಗಲಾಟೆ ನಡೆದಿದೆ. ಜಗಳ ತಾರಕಕ್ಕೇರಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಹೀಗಾಗಿ ಸಭೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಇನ್ನು ಕೋಲಾರದಲ್ಲಿ 2 ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ಮಾಲೂರು ನಗರದ ಹೊಸಕೋಟೆ ರಸ್ತೆಯಲ್ಲಿ ಕುಡಿದ ಮತ್ತಲ್ಲಿ ಬೆಳ್ಳಾವಿ ಗ್ರಾಮದ ಯುವಕರು ಮತ್ತು ಕೊಂಡರಹಳ್ಳಿ ಗ್ರಾಮದ ಯುವಕರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆ ಜಾಸ್ತಿಯಾಗ್ತಾ ಇದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಲಾಠಿ ಬೀಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ತಗ್ಗಿದೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆ ಕ್ಷೀಣಿಸಿದೆ. ಕೆಲ ಜಿಲ್ಲೆಗಳಲ್ಲಿ ತುಂತುರು ಮಳೆಯಷ್ಟೇ ಆಗ್ತಾ ಇದೆ. ಹೀಗಾಗಿ ಅಣೆಕಟ್ಟೆ, ಕೆರೆ ಕಟ್ಟೆಗಳು ಭರ್ತಿಯಾಗೋದೇ ಅನುಮಾನ ಆಗಿದೆ. ಹೀಗಾಗಿ 60% ಕಡಿಮೆ ಮಳೆಯಾಗಿರುವಂತಹ ತಾಲೂಕುಗಳ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. 3 ವಾರ ಸತತವಾಗಿ ಮಳೆ ಇಲ್ಲದ ತಾಲೂಕುಗಳಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ. ಡಿಸಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಿದೆ. ಈ ನಡುವೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಇದ್ದಂತಹ ವಿಠಲ ದೇವಸ್ಥಾನ ಪುನಃ ಜಲಾಶಯದ ನೀರಿನಲ್ಲಿ ಮುಳುಗಡೆಯಾಗಿದೆ. ಹುನ್ನೂರು ಗ್ರಾಮದ ಪುರಾತನ ವಿಠಲ ದೇವಸ್ಥಾನ ಜಲಾಶಯದ ಸತತ 10 ತಿಂಗಳು ನೀರಿನಲ್ಲೇ ಇದ್ದು, ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ಜಲಾಶಯದ ನೀರು ಖಾಲಿಯಾದಾಗ ದರ್ಶನಕ್ಕೆ ನೀರಿನಿಂದ ಮುಕ್ತವಾಗಿ 2 ತಿಂಗಳು ಭಕ್ತರಿಗೆ ದರ್ಶನದ ಭಾಗ್ಯವನ್ನು ನೀಡುತ್ತೆ. ಸದ್ಯ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿತಾ ಇರುವುದರಿಂದ ಜಲಾಶಯಕ್ಕೆ ನೀರು ಬಂದಿದೆ. ಮತ್ತೆ ಈಗ ದೇವಸ್ಥಾನ ಹಿನ್ನೀರಿನಲ್ಲಿ ಮುಳುಗಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಉತ್ತಮ ಒಳಹರಿವಿದೆ.
519.60 ಮೀಟರ್ ಎತ್ತರದ ಡ್ಯಾಂನಲ್ಲಿ ಈಗ 514.30 ಮೀಟರ್ ನೀರು ಸಂಗ್ರಹ ಆಗಿದೆ. 123 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯದ ಪೈಕಿ 57.06 ಟಿಎಂಸಿ ನೀರು ಸಂಗ್ರಹ ಇದೆ. ಜುಲೈ 6ರಂದು ಆಲಮಟ್ಟಿ ಡ್ಯಾಂಗೆ ಒಳಹರಿವು ಆರಂಭ ಆಗಿದೆ. ಅಂದು 20.65 ಟಿಎಂಸಿಯಷ್ಟು ಇದ್ದಂತಹ ನೀರಿನ ಪ್ರಮಾಣ ಸದ್ಯ 57.06ರಷ್ಟು ಟಿಎಂಸಿ ನೀರು ಸಂಗ್ರಹ ಆಗಿದೆ. ಜುಲೈ 6ರಿಂದ ಇಲ್ಲಿವರೆಗೆ 36.41 ಟಿಎಂಸಿಯಷ್ಟು ನೀರು ಹರಿದು ಬಂದಂತಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 489 ದಿನಗಳಿಂದ ಹೋರಾಟ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಬಲವಂತವಾಗಿ ಭೂ ಸ್ವಾಧೀನವನ್ನು ವಿರೋಧಿಸಿ ಇಂದು ಬಿಡದಿ ಚಲೋಗೆ ರೈತ ಸಂಘಟನೆಗಳು ಕರೆ ನೀಡಿವೆ. ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ರೈತರು ಮುಖಂಡರು ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಬೆಳಿಗ್ಗೆ 11:30ಕ್ಕೆ ಪ್ರತಿಭಟನಾ ಸಭೆ ಆರಂಭ ಆಗಲಿದೆ. ಬಿಡದಿ ಹೋರಾಟದ ಕಿಚ್ಚು ರಾಜ್ಯಾದ್ಯಂತ ಹಬ್ಬಿದ್ದು ರೈತರಿಗೆ ಭಾರೀ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಲ್ಲಿ ರಸ್ತೆ ಬದಿ ನಿಲ್ಲಿಸಿರುವಂತಹ ನಿರುಪಯುಕ್ತ ವಾಹನಗಳ ವಿಶೇಷ ತೆರವು ಕಾರ್ಯಾಚರಣೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಬಿಎ ಮತ್ತು ನಗರ ಸಂಚಾರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಇಂದು ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳ ಮಾಹಿತಿಯನ್ನು ನೀಡುವಂತೆ ಈಗಾಗಲೇ ಮನವಿ ಮಾಡಿದ್ದಾರೆ ಮತ್ತು ಬಿಟಿಪಿ ಅಸ್ತ್ರ ಆಪ್ನಲ್ಲಿ ವಾಹನಗಳ ಫೋಟೋ ಹಾಕಿ ವಿವರ ನೀಡುವಂತೆ ಮನವಿ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳು ಕೂಡ ನಿರುಪಯುಕ್ತ ವಾಹನಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ದು ವಾಹನಗಳ ಮೇಲೆ 7 ದಿನ ನೋಟಿಸ್ ಅಂಟಿಸಿ ನಂತರ ಹರಾಜು ಹಾಕುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ನಡೀತಾ ಇರುವಂತಹ ಪಾದಚಾರಿ ಮಾರ್ಗಗಳ ತೆರವು ಕಾರ್ಯಾಚರಣೆಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಹಾಗೂ ಅನಧಿಕೃತ ವ್ಯಾಪಾರ ಚಟುವಟಿಕೆಗಳನ್ನು ತೆರವು ಮಾಡ್ತಾ ಇರುವಂತದ್ದು ಸರಿಯಾದ ಕ್ರಮ ಆಗಿದೆ. ಇದು ಯಾವುದೇ ವ್ಯಕ್ತಿ ಅಥವಾ ವ್ಯಾಪಾರಿಗಳ ವಿರುದ್ಧದ ಕ್ರಮ ಅಲ್ಲ, ಯಾರನ್ನೋ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಕ್ರಮ ಅಲ್ಲ ಅಂತ ಕೃಷ್ಣ ಭೈರೇಗೌಡ ಈ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಬದಲಾಗಿ ಬೆಂಗಳೂರು ಕೋಟ್ಯಾಂತರ ನಾಗರಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರ ಮತ್ತು ಉತ್ತಮ ಜೀವನ ಮಟ್ಟಕ್ಕಾಗಿ ಕೈಗೊಳ್ತಾ ಇರುವಂತಹ ಸಾರ್ವಜನಿಕ ಹಿತದ ಕ್ರಮ ಆಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಆತಂಕ ಶುರುವಾಗಿದೆ. ಇಂದು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೆಯಲಿದೆ. ಕಳೆದ 2 ದಿನಗಳಿಂದ ಪತ್ತೆಯಾಗದ ಚಿರತೆ ಸೆರೆಗೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ನಿನ್ನೆ ಇಡೀ ದಿನ ಡ್ರೋನ್ ಮೂಲಕ ಹುಡುಕಿದ್ರೂ ಕೂಡ ಚಿರತೆ ಸಿಕ್ಕಿಲ್ಲ. ಈಗಾಗಲೇ ಚಿರತೆ ಓಡಾಟ ಮಾಡಿರುವಂತಹ ಪ್ರದೇಶದಲ್ಲಿ ಜೆಸಿಬಿ ಮೂಲಕ ದೊಡ್ಡ ಗಿಡಗಳು ಬೇಲಿಗಳನ್ನು ತೆರವು ಮಾಡಲಾಗ್ತಾ ಇದೆ. ಇವತ್ತು ಕೂಡ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಫಾರೆಸ್ಟ್ ಎಸ್ಒಎಸ್ ಮತ್ತು ದಿವಂಗತ ಭಾಸ್ಕರ ಶೆಟ್ಟಿ ಅಭಿಮಾನಿ ಬಳಗದಿಂದ ಭಾಸ್ಕರ ನಮನ 2026 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಶಿರೂರು ಮತ್ತು ಹಕ್ಲಾಡಿಯ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಣ್ಯದ ಮಹತ್ವ, ಜೀವ ವೈವಿಧ್ಯತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಮಣ್ಣಿನ ಕಲಾ ಚಟುವಟಿಕೆಯನ್ನು ನಡೆಸಿ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು. ಬಳಿಕ ಮರ ಬೆಳೆಸುವ ಸಂಕಲ್ಪವನ್ನು ಕೂಡ ಮಾಡಲಾಯಿತು. ಒಬ್ರು ಮಾತಾಡಿ, ಎಲ್ಲರೂ ನಿಂತ್ಕೊಳ್ಳಿ. ಒಬ್ರು ಮಾತಾಡಿ, ಆಗಿದೆ. ಓಕೆ 24 ಇಂಗ್ಲೆಂಡ್ ವಿರುದ್ಧ ಈಗಾಗಲೇ ಸರಣಿ ಕಳೆದುಕೊಂಡಿರುವಂತಹ ಭಾರತ ಇಂದು 5ನೇ ಟಿ20 ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಚಾಂಪಿಯನ್ ಭಾರತ ಸತತ 5 ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಈ ಮಧ್ಯೆ ಇಂದಿನ ಮ್ಯಾಚ್ನಲ್ಲಿ ಗೆದ್ದು ವೈಟ್ ವಾಶ್ನಿಂದ ಪಾರಾಗಲು ಸರ್ಕಸ್ ಮಾಡ್ತಾ ಇದೆ. ಒಂದು ವೇಳೆ ಟೀಂ ಇಂಡಿಯಾ ಸೋತ್ರೆ ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಪಟ್ಟದಿಂದ ಕುಸಿಯಲಿದೆ ಮತ್ತು ಸೌತ್ ಆಫ್ರಿಕನ್ ಹಿಂದಿನ ಪಂದ್ಯ ನಡೆಯಲಿರುವಂಥದ್ದು. ಭಾರತದ ಸತತ ಸೋಲು ಬಿಸಿಸಿಐ ಕಣ್ಣು ಕೆಂಪಗಾಗಿಸಿದೆ. ದುಲ್ಕರ್ ಸಲ್ಮಾನ್ ಹಾಗೂ ಪೂಜಾ ಹೆಗಡೆ ನಟನೆಯ ಚಿತ್ರಕ್ಕೆ ಟೈಟಲ್ ಫಿಕ್ಸ್ ಆಗಿದೆ. ಶ್ರೀ ಅನ್ನುವಂತಹ ಶೀರ್ಷಿಕೆಯಲ್ಲಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟ್ ರಿಲೀಸ್ ಮಾಡಲಾಗಿದೆ. ಚಿತ್ರಕ್ಕೆ ರವಿ ನೀಲಕುಡಿತಿ ನಿರ್ದೇಶನ ಇದೆ.
ನಾಳೆ ಶಿವರಾಜ್ ಕುಮಾರ್ ಅವರ 64ನೇ ಹುಟ್ಟುಹಬ್ಬ. ಈ ಪ್ರಯುಕ್ತ ಅಭಿಮಾನಿಗಳಿಗೆ ವಿಶೇಷ ಮನವಿ ಮಾಡಿದ್ದಾರೆ. ಕೇಕ್ ಮತ್ತು ಗಿಫ್ಟ್ ಏನು ಕೂಡ ತರಬೇಡಿ, ಅದರ ಬದಲಾಗಿ ಶಕ್ತಿಧಾಮಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಾರೆ.